ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ವೆಡ್ನೆಸ್ಡೇ ವ್ಲಾಗ್. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತಿನ ತಿಂಡಿಗೆ ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಮಾಡೋದು ಅಂತ ಯೋಚಿಸೋದೇ ಆಗೋಗುತ್ತೆ. ನಾನು ಬೇರೆ ನೈಟು ಈ ಟಿಫನ್ಗೇನು ರೆಡಿ ಮಾಡೇ ಇರಲಿಲ್ಲ. ಅಂದರೆ ಬೆಳಿಗ್ಗೆ 5 ಗಂಟೆ 5:30ಗೆಲ್ಲ ನಾನು ಟಿಫನ್ ರೆಡಿ ಮಾಡೋದಕ್ಕೆ ಬರಬೇಕು. ಅಂದರೆ ರಾತ್ರಿ ನಾನು ಮಾಡೇ ಇರಲಿಲ್ಲ, ಪಲಾವ್ ಮಾಡೋಣ ಅಂತ. ಆವಾಗ ಬೇಗ ಬೇಗ ಎಲ್ಲ ತರಕಾರಿ ಕಟ್ ಮಾಡಿಕೊಂಡು ಪಲಾವ್ಗೆ ರೆಡಿ ಮಾಡಿಕೊಂಡೆ. ಅಂದರೆ ತರಕಾರಿ ಈ ಥರ ಪಲಾವು, ಬಿಸಿಬೇಳೆಬಾತು ಏನಾದರೂ ಮಾಡಬೇಕು, ಟಿಫನ್ಗೆ ಏನೇ ಮಾಡಬೇಕು ಅಂದರೆ ನೈಟೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಬೇಗನೆ ಪಲಾವ್ಗೆ ರೆಡಿ ಮಾಡಿಕೊಂಡೆ. ಅಂದರೆ ಬಿಸಿನೀರು ಒಂದು ಕಡೆ ಕಾಯೋದಕ್ಕಿಟ್ಟರೆ ಬೇಗನೆ ಪಲಾವ್ ಆಗುತ್ತಲ್ಲ, ಹಾಗಾಗಿ ಬೇಗನೆ ಪಲಾವ್ ಮಾಡಿದೆ. ಹಾಗೆ ಒಂದು ಸೈಡು ಟೀ ಮಾಡೋದಕ್ಕಿಂತ ಇಟ್ಟೆ. ಅಣ್ಣ ಎದ್ದು ಬಂದಿದ್ದ ತಕ್ಷಣ ಟೀ ಕೇಳ್ತಾರೆ, ಅಣ್ಣಂಗಾಗಿ ಟೀ ಮಾಡೋದಕ್ಕಿಟ್ಟೆ. ಅಷ್ಟರಲ್ಲಿ ಪಲಾವು ಎಲ್ಲ ರೆಡಿ ಆಯಿತು. ಬಾನಿ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಬಾನೂ ರೆಡಿಯಾಗಿ ಬಂತು. 6:15 6:20 ಬಾನು ರೆಡಿಯಾಗಿ ಬಂದುಬಿಡುತ್ತೆ. ಅಷ್ಟರಲ್ಲಿ ಟಿಫನ್ ರೆಡಿಯಾಗಿರಬೇಕು. ಟಿಫನ್ ಎಲ್ಲ ರೆಡಿ ಮಾಡಿದ್ದೆಲ್ಲ ಆಯಿತು. ಬಾನುಗೆ ಬಾಕ್ಸ್ಗೂ ಕೊಟ್ಟು ಸ್ವಲ್ಪ ತಿನ್ನೋದಕ್ಕೂ ಕೊಟ್ಟೆ. ಇವತ್ತು ಓಟ್ಸ್ ಆಗಲಿ ಮತ್ತು ಜ್ಯೂಸು ಏನೂ ಮಾಡಿರಲಿಲ್ಲ, ಬರೀ ಪಲಾವ್ ಅಷ್ಟೇ ಮಾಡಿದ್ದೆ. ಸ್ವಲ್ಪ ಲೇಟಾಗೋಯ್ತು ಅಂತ ಹೇಳಿ ಮಳೆ ಬಂದಿತ್ತಲ್ಲ, ಲಾನೆಲ್ಲ ಕಟ್ ಮಾಡಿಸಿದ್ವಲ್ಲ, ಮತ್ತು ಸ್ವಲ್ಪ ಹೂವಿನ ಗಿಡ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ವಿ. ಅಲ್ಲಿ ಪುದೀನ ಅದೆಲ್ಲ ಹಾಕಿದ್ವಿ. ಇವತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆಲ್ಲ ಬಂದಿದ್ದರು. ಗಣಿಕೆ ಸೊಪ್ಪು ಮತ್ತು ಅದೇ ಕಾಶಿ ಸೊಪ್ಪು ಅಂತಾರಲ್ಲ ಆ ಸೊಪ್ಪು ಮತ್ತು ಹಣ್ಣೆಲ್ಲ ಬಿಟ್ಟಿತ್ತು. ಅದಕ್ಕೆ ಆ ಸೊಪ್ಪುದು ಗಿಡ ಎಲ್ಲ ತೆಗೆದುಬಿಟ್ಟಿದ್ರು ಅಂತ ಹೇಳಿ ಆ ಸೊಪ್ಪನ್ನೆಲ್ಲ ಕಿತ್ಕೊಳ್ತಾ ಇತ್ತು. ಅಮ್ಮನಿಗೆ ಸ್ವಲ್ಪ ಪಲ್ಯ ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳಿ ನಾನು ಆಮೇಲೆ ಹೋದೆ. ಪುದೀನ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಮಳೆ ಬರ್ತಿದೆಯಲ್ಲ, ಚೆನ್ನಾಗಿ ಚಿಗುರಿತ್ತು. ಅವರು ಆ ಪುದೀನ ಎಲ್ಲ ತೆಗೆದು ಏನೋ ಮತ್ತೆ ಹಾಕ್ತೀವಿ ಅಂತ ಹೇಳ್ತಾಯಿದ್ರು. ಅದು ಕಾಶಿ ಹಣ್ಣು, ಗಣಿಕೆ ಹಣ್ಣೆಲ್ಲ ಬಿಟ್ಟಿತ್ತಲ್ಲ, ನಾನು ಆ ಎಣ್ಣೆಲ್ಲ ಕಿತ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾನು ನೋಡೇ ಇರಲಿಲ್ಲ ಇದು ಹಣ್ಣು ಬಿಟ್ಟಿದ್ದು, ಬರೀ ಪುದೀನ ಕಿತ್ಕೊಂಡು ಹಾಗೆ ಬರ್ತಾಯಿದ್ರಿ. ತುಂಬ ಚೆನ್ನಾಗಿರುತ್ತೆ ಗಣಿಕೆ ಹಣ್ಣು. ಆಮೇಲೆ ಬಂದು ಪ್ರೀತುಗೆ ಜ್ಯೂಸ್ ಕೇಳ್ತು. ಬಾನು ಬೇರೆ ಮಾಡಿಕೊಟ್ಟಿರ್ಲಿಲ್ವಲ್ಲ, ಪ್ರೀತು ಜ್ಯೂಸ್ ಕೇಳ್ತು. ಆಮೇಲೆ ಪ್ರೀತುಗೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಕ್ಯಾರೆಟು ಮತ್ತು ಬೀಟ್ರೋಟ್ ಹಾಕಿ, ಆಪಲ್ ಏನಿರಲಿಲ್ಲ ABC ಜ್ಯೂಸ್ ಮಾಡೋಣ ಅನ್ನೋದಕ್ಕೆ, ಬರೀ ಕ್ಯಾರೆಟು ಮತ್ತು ಬೀಟ್ರೋಟು, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಟೇಸ್ಟ್ಗೆ ಪ್ರೀತಿಗೆ ಜ್ಯೂಸ್ ಮಾಡ್ಕೊಂಡು ಕೊಟ್ಟೆ. ನೋಡಿದ್ರೆ ಇವಾಗ ಲಾನೆಲ್ಲ ಕ್ಲೀನಾಗೆಲ್ಲ ಅದು ಕಸ ಎಲ್ಲ ತೆಗ್ದಿದ್ರು ಅವರು. ಕಳೆ ಬಂದಿತ್ತಲ್ಲ, ಕಳೆನೆಲ್ಲ ತೆಗ್ದಿದ್ರು. ಇನ್ನು ಮಳೆ ಬರ್ತಿದೆಯಲ್ಲ, ಇನ್ನು ಮತ್ತೆ ಚೆನ್ನಾಗಿ ಬಂದುಬಿಡುತ್ತೆ ಲಾನು ಅಂತ ಹೇಳಿ ಚೀಪೆ ಗಿಡ ಎಲ್ಲ ಕತ್ತರಿಸಿದ್ದು. ಚೀಪೆ ಗಿಡನೂ ಚೆನ್ನಾಗಿ ಬಂದಿತ್ತು, ಚೀಪೆಕಾಯಿ ಎಲ್ಲ ಚೆನ್ನಾಗಿ ಬಿಡ್ತಾಯಿದೆ. ಇವಾಗ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.